ಬೆಂಗಳೂರಿನ ಯಲಹಂಕದ ಮಾದನಹಳ್ಳಿ ಬಳಿ ಬೆಳಿಗ್ಗೆ ಮರಳು ತುಂಬಿದ ಲಾರಿಯೊಂದು ನಿಯಂತ್ರಣ ತಪ್ಪಿ ಮನೆಯೊಂದಕ್ಕೆ ನುಗ್ಗಿದ ಘಟನೆ ನಡೆದಿದೆ. ಯಲಹಂಕ ಕಡೆಯಿಂದ ಬರ್ತಾ ಇದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಮನೆಗೆ ಗುದ್ದಿದ್ದು ಬಳಿಕ ಲಾರಿ ಪಲ್ಟಿಯಾಗಿದೆ. ನಿದ್ರೆ ಮಂಪಿರಿನಲ್ಲಿ ಚಾಲನೆ ಮಾಡುತ್ತಿದ್ದರಿಂದ ಈ ಅವಘಡ ಸಂಭವಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಅಪಘಾತದ ಪರಿಣಾಮ ಮನೆಯ ಗೋಡೆ ಜಖಂಗೊಂಡಿದ್ದು ಮನೆಯಲ್ಲಿದ್ದ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮನೆಯಲ್ಲಿದ್ದ ಕೆಲವು ವಸ್ತುಗಳಿಗೂ ಹಾನಿಯಾಗಿವೆ. ಇನ್ನು ಪಲ್ಟಿಯಾದ ಲಾರಿಯ ಅಡಿಯಲ್ಲಿ ಚಾಲಕ ಸಿಲುಕಿಕೊಂಡಿದ್ದು ಆತನ ರಕ್ಷಣೆಗೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ರೇನ್ ಮೂಲಕ ಲಾರಿಯನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಲಾಗ್ತಾ ಇದ್ದು ಅಗತ್ಯವಿದ್ರೆ ಗ್ಯಾಸ್ ಕಟರ್ ಬಳಸಿ ಲಾರಿಯ ಟಾಪ್ ಕತ್ತರಿಸಿ ಚಾಲಕನನ್ನು ಹೊರತೆಗೆಯಲು ಸಿದ್ಧತೆ ನಡೆಸಲಾಗಿದೆ. ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಬೀಡುಬಿಟ್ಟಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಯಲಹಂಕದ ಮಾದನಹಳ್ಳಿ ಬಳಿ ನಡೆದ ಈ ಅಪಘಾತದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಾಲಕನ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಅಂಗಡಿ ಮನೆಯಲ್ಲಿ ಸಾಮಾನು 1.5 ಲಕ್ಷ ರೂಪಾಯಿ ಸಾಮಾನು ಇಟ್ಕೊಂಡು ಬೆಳಿಗ್ಗೆ 3 ಗಂಟೆ ಸಮಯದಲ್ಲಿ ಲಾರಿ ಡ್ರೈವರ್ ನಿಯಂತ್ರಣ ತಪ್ಪಿ ಹೋಗಿ ಪಲ್ಟಿ ಹೊಡೆದಿದ್ದೆ. ಆದರೆ ಮನೆಯವ್ರಿಗೆ ನಾವು ತೊಂದರೆ ಏನಾಗಿಲ್ಲ. ಮನೆಗೂ ಬಿದ್ದವ್ರೆ, ಮನೆಗೂ ತೊಂದರೆ ಆಗಿಲ್ಲ. ಆಮೇಲೆ ಅವರೇ ನೋಡ್ಬೋದು.